ಅಶೋಕ್ ಸಿಎಂ ಬದಲಾವಣೆ ಅನ್ನುವಂತ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ. ಅಂದ್ರೆ ನವೆಂಬರ್ 15ರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಮೊನ್ನೆನೇ ಹೇಳಿದ್ರು, ನಿನ್ನೆನೂ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ನಾನು ಅದೇ ಹೇಳಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂಥ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಬಿಲ್ ಇತ್ತಲ್ಲ ಸರ್, ಅದು ಸದನ ಸಮಿತಿ ರಚನೆ ಮಾಡಿದ್ವಿ ಸರ್, ಇನ್ನೂ ಅದು ಸಮಿತಿ ಸಭೆನ ಮಾಡಲಿಲ್ಲ. ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಅಶೋಕ್ ಸಿಎಂ ಬದಲಾವಣೆ ಅನ್ನುವಂತ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ. ಅಂದ್ರೆ ನವೆಂಬರ್ 15ರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಮೊನ್ನೆನೇ ಹೇಳಿದ್ರು, ನಿನ್ನೆನೂ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ನಾನು ಅದೇ ಹೇಳಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂಥ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಬಿಲ್ ಇತ್ತಲ್ಲ ಸರ್, ಅದು ಸದನ ಸಮಿತಿ ರಚನೆ ಮಾಡಿದ್ವಿ ಸರ್, ಇನ್ನೂ ಅದು ಸಮಿತಿ ಸಭೆನ ಮಾಡಲಿಲ್ಲ. ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು.